ಆಯ್ಮಾ. ಸೊ ಇವತ್ತು ಮನೇಲಿ ಬೆಣ್ಣೆ ತೆಗೆದು ತುಪ್ಪ ಮಾಡೋದು ತೋರಿಸ್ತಾ ಇದೆಯಲ್ವಾ? ಹೌದು. ಓಕೆ, ಇದು ಕೆನೆ ಅಲ್ವಾ? ಅಂದರೆ ಇದು ಹಸು ಹಾಲ್ದ ಅಥವಾ ಎಮ್ಮೆ ಹಾಲ್ದ? ಎರಡು ಮಿಕ್ಸ್ ಇದೆ. ಓಕೆ, ಇದು ಇವಾಗ ಮಿಕ್ಸಿಗೆ ಹಾಕ್ತೀಯಾ? ಸೊ ಇದು ಬೆಣ್ಣೆ ತೆಗೆದಿರೋದಲ್ವಾ? ಬೆಣ್ಣೆ ತೆಗೆದಿರೋದು. ಇದು ಒಂದು 2 ಸತಿ ತೊಳೆದ್ಬಿಟ್ಟು ಕಾಯಿಸಿಟ್ಟಿರೋದು. ಇದು ಇಲ್ಲ, ಇದು ಕೆನೆ ಮೊದಲನೇ ದಿವಸ ತೆಗೆಯುವಾಗಲೇ ಪಾತ್ರೆಗೆ ಒಂಚೂರು ಮೊಸರು ಹಾಕಿ ಎಪ್ಪಾಕ್ಬಿಡ್ಬೇಕು. ಅದರಲ್ಲೇ ದಿನ ಹಾಕ್ತಾ ಬಂದು ಫ್ರಿಜ್ಜಲ್ಲೇ ಇಡ್ತಾ ಇರಬೇಕು. ಆವಾಗ ವಾಸನೆ ಇರಲ್ಲ, ಇಲ್ಲಾಂದರೆ ವಾಸನೆ ಬರುತ್ತೆ. 4 ದಿವಸಕ್ಕೆ ಒಂದ್ಸತಿ ಮಾಡಿದ್ರೆ ಮಜ್ಜಿಗೆ ಹುಳಿಗೆ, ಮಜ್ಜಿಗೆ ದೋಸೆ, ಇಡ್ಲಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಈ ಮಜ್ಜಿಗೆ. ಅದು ಕಾಯ್ತಾ ಇದ್ದಲ್ವಾ? ಇದಕ್ಕೇನು ಹಾಕೋದು ಬೇಡವಾ ಕಾಯುವಾಗ? ಎಂಡಿಂಗ್ನಲ್ಲಿ ಕೆಲವರು, ನಾನು ವೀಳ್ಯದೆಲೆ ತೊಟ್ಟು ಒಂದು 2 ಎಲೆ ಕರಿಬೇವಿನ ಸೊಪ್ಪು, 2 ಕಲ್ಲು ಉಪ್ಪು, 4 ಸ್ವಲ್ಪ ಮೆಂತಿ ಹಾಕಿ ಎಂಡಿಂಗ್ ಕಾದ್ಮೇಲೆ ತೋರಿಸ್ತೀನಿ, ಅದು ಹಾಕಿರ್ತೀನಿ. ಕೆಲವರು 2 ಬೆಳ್ಳುಳ್ಳಿ, ದಾಲ್ಚಿನ್ನಿ ಚಕ್ಕೆನೂ ಹಾಕ್ಕೊತಾರೆ, ಅವ್ರು ಇಷ್ಟ ಅದು, ನಾನು ಹಾಕೋದು. ಸೊ ಇದು ಇಷ್ಟ ಆಗಿದೆಲ್ಲ, ಇದು ಇವಾಗ ನೋಡಿ ಮೆಂತಿ ಹಾಕಿರ್ತೀನಿ. ಇದು ಒಂದು ನಿಮಿಷ ಈ ಕೆಂಪು ಬರುತ್ತೆ. ಇದು ಫ್ರೈ ಮಾಡುವಾಗ ಕೆಂಪು ಬಂದಾಗ ಕರಿಬೇವಿನ ಸೊಪ್ಪು, ವೀಳ್ಯದೆಲೆ ತೊಟ್ಟು ಹಾಕ್ತೀನಿ. ಸುತ್ತು ಕೆಂಪು ಬಂದಿದ್ದಲ್ಲ, ವೀಳ್ಯದೆಲೆ ತೊಟ್ಟು ನೋಡುತ್ತೆ. ಹಾಕಿದ ತಕ್ಷಣ ಎಣ್ಣೆ ಹಾಕಿದಂಗೆ ಬರುತ್ತೆ. ಸೊ ಆಗಿದೆ ಇಲ್ಲ ಅನ್ನೋಕ್ಕೆ ಕರಿಬೇವಿನ ಸೊಪ್ಪೆ ಗೊತ್ತಾಗುತ್ತೆ. ಅದು ನಿಮ್ಮ ಡೌಟ್ ಅನ್ಸುತ್ತೆ. ಒಂದೇ ಒಂದು ತೊಟ್ಟು ನೀರು ಹಾಕಿದ್ರು ಆ ಸೌಂಡ್ ಬರುತ್ತೆ. ಇವತ್ತು ಕಾಲೇಜ್ ಗಮ್ಮತ್ತ ಇದೆ. ಬಿಸಿ ಅಲ್ಲ? ಬಿಸಿ. ಇದು ಕೆಲವರು ಗೋಧಿ ಹಿಟ್ಟು ಸಕ್ಕರೆ ಹಾಕ್ಕೊಂಡು ತಿಂತಾರೆ. ನಾನು ಇದನ್ನು ಇನ್ನೊಂದ್ಸತಿ ಬಿಸಿ ಮಾಡಿಬಿಟ್ಟು ನೀರು ಹಾಕಿ ಸಾರಿಗೆ ಹಾಕ್ಕೊಡ್ತೀನಿ ನಾನು. ಓಕೆ. ಸೊ ತುಪ್ಪ ಮನೇಲಿ ಕಾಯಿಸಿರೋ ತುಪ್ಪ ರೆಡಿ. ಥ್ಯಾಂಕ್ ಯು ಅಮ್ಮ. ಓಕೆ.